ಆ ಕೊನಗಟ್ಟ ಅಂತ ಗ್ರಾಮ. ಹ್ಮ್. ಅಂಡರ್ಗ್ರೌಂಡ್ ಅಲ್ಲಿ ಏನು ಗುಹೆಗಳು, ಹ್ಮ್. ಲಕ್ಷಾಂತರ ಜನ ಹೋಗ್ತಾರೆ. ಹ್ಮ್. ಅದಕ್ಕೊಬ್ಬ ಲ್ಯಾಂಡ್ ಸಾವಿರಾರಲ್ಲ, ಲಕ್ಷಾಂತರ. ಲಕ್ಷಾಂತರ ಜನ, ಅದಕ್ಕೆ ಲ್ಯಾಂಡ್ ಡೆವಲಪರ್ಸ್ ಒಬ್ಬ ಹ್ಮ್ 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 ಹ್ಮ್. ಆ- ಆ ಗುಹೆ ಸಹ- ನಿರ್ಮಿಸ್ಕೊಟ್ಟವನ. ನಿರ್ಮಿಸ್ಕೊಡಕ್ಕೆ. ಇನ್ನು ಊರೂರೇ ದಾಸ್ಯದ ಸಂಕೋಲೆಯಲ್ಲಿ ಹ್ಮ್. ಕುಡಿತನ ಬಿಡ್ಬೇಕು ಅಂದ್ರೆ ಕಲ್ಲು ಹೊತ್ಕೊಂಡು ಬಿಟ್ರೆ ಕುಡಿತನ ಬಿಟ್ಬಿಡೋದು. ಆಮೇಲೆ ಒಳಗಡೆ ಎಷ್ಟೋ ಹೆಣ್ಮಕ್ಳು ಬೆತ್ತಲೆ ಆಗಿದ್ರು ಗೊತ್ತಿಲ್ಲ. ಅದನ್ನ ನಾನು ನೇರವಾಗಿ ಅಲ್ಲಿಗೆ ಹೋದೆ. ಬಹಳಷ್ಟು ಜನ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು, ಹ್ಮ್. ನೀನ್ ಮುಗಿಸ್ಬಿಡ್ತೀವಿ ಅಂತ. ನಾನು ಕೇರ್ ಮಾಡಲಿಲ್ಲ. ಏನ್ ನನಗೆ, ನೀನು ಅವನು ಅಂಡರ್ಗ್ರೌಂಡ್ ಮಾಡ್ಕೊಂಡವನೇ, ಅವ್ರ ಯಾವ್ದಾರ ಎಂಥದಾರ ಚಟುವಟಿಕೆ ನಡೆಸ್ಕೊಂಡು ನನ್ಗಷ್ಟಿಲ್ಲ. ಅವನ್ ತಂತ್ರ ಪವಾಡದ್ದೇನಂದ್ರೆ ಕುದಿ ಎಣ್ಣಲ್ಲಿ ಕೈ ಇಡೋನು, ಹ್ಮ್. ಅದು ದೊಡ್ಡ ಪವಾಡ ಅಂದ್ಬಿಟ್ಟು ಅದು ಆ ಕಾರಣಕ್ಕೆ ಆತನನ್ನ ದೇವಮಾನವ ಅಂತ ಜನ ನಂಬ್ತಿದ್ರು. ಹೇಳ್ತಿದ್ರು. ಆಮೇಲೆ ಯಾರೇ ಡ್ರಿಂಕ್ಸ್ ಮಾಡಿದ್ರೆ ಕಲ್ಲು ಒರೆಸ್ತಾನೆ, ಹ್ಮ್. ಕ್ಯೂರ್ ಆಗ್ಬಿಡುತ್ತೆ. ಅಲ್ಲಿ ಹೋಗ್ಬಿಟ್ರೆ ಕ್ಯೂರ್ ಆಗ್ಬಿಡುತ್ತೆ, ಅಲ್ಲೇನೋ ಮುಟ್ಬಿಟ್ರೆ ಸಾಕು ಎಲ್ಲ ಸರ್ವರೋಗಕ್ಕೂ ಮದ್ದು ಕೊಟ್ಬಿಡ್ತಾನೆ ಅಂತ ಹೇಳ್ತಿದ್ರು. ಅವನು ಆಫ್ಟರ್ ಆಲ್ ಒಬ್ಬ ಮನುಷ್ಯ, ಏನು ಓದಿಲ್ಲ. ಕೊನೆಗೆ ನೇರವಾಗಿ ಅವನ ಮುಂದೆ ಇದ್ದ, ಅವನಿಲ್ಲಿ ಕುದಿತಕ್ಕಂತ ಎಣ್ಣೆ ಕೈ ಹಿಡಿದ್ರೆ ನಾನು ಕುದಿತಕ್ಕಂತ ಎಣ್ಣೆ ಕೈ ಇಟ್ಟೆ. ಹ್ಮ್. ಪೇಪರಲ್ಲಿ ಬಂದ್ಬಿಡ್ತು, ಟಿವಿಲಿ ಬಂದ್ಬಿಡ್ತು. ಹ್ಮ್. ಹ್ಮ್. ಆಮೇಲೆ ಅವರ ಹಿಂದಿನ ಒಂದೊಂದು ಸಣ್ಣಗಳು ಹಾಗೆ ಬೆಂಕಿ ಕಿಡಿಗಳ ಕಾರ್ದಾಗ ಅವನು ಎಲ್ಲಿ ಪರಾರಿಯಾದ್ನೋ ಹ್ಮ್. ಗೊತ್ತಿಲ್ಲ. ಇವತ್ತು ನೀವು ನೋಡ್ಬೋದು ಎಲ್ಲ ಪಾಳು ಬಿದ್ದಿದೆ.